ಹೌದು ಸಹೋದರ, ಸಮುದ್ರದ ತೆರೆಗಳು ಉಕ್ಕುತ್ತಿವೆ. ವಾನರ ರಾಕ್ಷಸರ ಘನಘೋರವಾದ ಯುದ್ಧದಿಂದ ಲಂಕೆಯ ನೆಲವೆಲ್ಲ ರಕ್ತದಿಂದ ನೆನೆದು ಹೋಗುತ್ತದೆ. ನಾವು ಈ ಕೂಡಲೇ ಲಂಕಾ ನಗರದ ಮೇಲೆ ಆಕ್ರಮಣ ಮಾಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ವಲ್ಪ ತಡೆಯಿರಿ. ನಾವು ಯುದ್ಧಕ್ಕೆ ಹೊರಡುವ ಮೊದಲು ಯುದ್ಧ ಧರ್ಮಕ್ಕೆ ಸಂಬಂಧಿಸಿದ ಒಂದು ನೀತಿಯನ್ನು ನಾವು ಪಾಲಿಸಲೇಬೇಕು. ಅದಕ್ಕಾಗಿ ಕಡೆಯ ಬಾರಿ ಕುಮಾರ ಅಂಗದನ ಮೂಲಕ ನಾವು ರಾವಣನಿಗೆ ಸಂದೇಶವನ್ನು ಕಳಿಸಬೇಕು. ಆಗಲಿ ರಾಮಚಂದ್ರ, ಅಂಗದನನ್ನು ಈಗಲೇ ಕರೆಸುತ್ತೇನೆ. ಅಂಗದನನ್ನು ಕರೆದುತ್ತಾ. ಅಮಾತ್ಯರೇ, ಆ ಹನುಮಂತ ಲಂಕೆಗೆ ಬಂದು ಬೆಂಕಿ ಹಚ್ಚಿ ಹೋದ. ಆ ಸುಗ್ರೀವ ನನ್ನ ಅರಮನೆಗೆ ಬಂದು ನನ್ನೊಡನೆ ದ್ವಂದ್ವ ಯುದ್ಧ ಮಾಡಿದ. ಇವರಿಗೆಲ್ಲ ಇಷ್ಟು ಬಲ ಹೇಗೆ ಬಂತು? ಅದು ಬರಲು ಕಾರಣವೇನು? ಮಹಾಪ್ರಭು, ಆ ವಾನರ ವೀರರ ಬಗ್ಗೆ ನಮ್ಮ ಅಮಾತ್ಯರು ವಿವರವಾಗಿ ತಿಳಿದು ಬಂದಿದ್ದಾರೆ. ಆ ವಾನರ ಮುಖ್ಯರ ಬಲಾಬಲಗಳನ್ನು ತಿಳಿದು ನಾವು ಯುದ್ಧ ತಂತ್ರಗಳನ್ನು ರೂಪಿಸಿಕೊಳ್ಳಬೇಕು. ಹೇಳಿ ಅಮಾತ್ಯರೇ, ನಿಮಗೆ ತಿಳಿದಿರುವ ವಿಷಯವನ್ನು ವಿವರವಾಗಿ ಹೇಳಿ. ಮಹಾಪ್ರಭು, ಋಕ್ಸೇದ ರಜಸನ ಮಗನಾದ ಸುಗ್ರೀವ ದೇವೇಂದ್ರನ ಅಂಶದಿಂದ ಹುಟ್ಟಿದವನು. ಯುದ್ಧದಲ್ಲಿ ಅವನನ್ನು ಗೆಲ್ಲುವುದು ಸುಲಭವಲ್ಲ. ಗದ್ಗದನ ಮಕ್ಕಳಾದ ಜಾಂಬವಂತ, ಧೂಮ್ರ ಎಂಬುವರು ದುರ್ಜಯರು. ಕೇಸರಿ ಇಂದ್ರನ ಗುರುವಾದ ಬೃಹಸ್ಪತಿಯ ಮಗ. ಆ ಕೇಸರಿಯ ಪುತ್ರನೇ ಸುಪ್ರಸಿದ್ಧ ಹನುಮಂತ. ಅವನು ವಾಯುದೇವನ ಅಂಶದಿಂದ ಹುಟ್ಟಿದವನು. ಓಹೋ, ಅವನು ವಾಯುವಿನ ಮಗನೇ. ಅದಕ್ಕೆ ಅಷ್ಟು ಬಲಶಾಲಿ ಮತ್ತು ವೇಗಶಾಲಿ. ವಾನರ ಸೇನಾ ನಾಯಕ ಸುಷೇಣ ಯಮಧರ್ಮನ ಮಗ. ದಧಿಮುಖನೆಂಬ ವಾನರ ಆ ಚಂದ್ರನ ಮಗ. ಸುಮುಖ, ದುರ್ಮುಖ ಮತ್ತು ಮೇಘದರ್ಶಿ ಎಂಬ ಮೂವರು ವಾನರರು ಯಮನ ಮಕ್ಕಳೇ. ವಾನರ ಸೇನಾಧಿಪತಿ ನೀಲ ಅಗ್ನಿಯ ಮಗ. ಮಹಾವೀರರಾದ ಅಂಗದ ಇಂದ್ರನ ಮಗನಾದ ನಿಮಗೆ ತಿಳಿದಿರುವಂತೆ ವಾಲಿಯ ಮಗ. ಬಲವಂತರಾದ ಮೈಂದ, ದ್ವಿವಿಧರು ಅಶ್ವಿನಿ ದೇವತೆಗಳ ಮಕ್ಕಳು. ಕಾಲಯಮನಂತೆ ಪರಾಕ್ರಮಶಾಲಿಗಳಾದ ಗಜ, ಗವಯ, ಗವಾಕ್ಷ, ಶರಭ ಮತ್ತು ಗಂಧಮಾನರು ಎಂಬ 5 ಕಪಿನಾಯಕರಿಗೂ ಕೂಡ ಯಮರಾಜನ ಪುತ್ರರು. ಅಂದರೆ ಲಂಕೆಗೆ ಬಂದಿದ್ದ ಪ್ರಮುಖ ವಾನರ ವೀರರೆಲ್ಲ ದೇವತಾಂಶದಿಂದ ಜನಿಸಿದವರೇ? ಹೌದು ಪ್ರಭು. ಹೀಗೆ ದೇವಾಂಶದಿಂದ ಜನಿಸಿರುವ ಯುದ್ಧ ವೀರರು, ತೇಜಸ್ವಿಗಳು ಆದ ವಾನರರ ಸಂಖ್ಯೆ 10 ಕೋಟಿ. ಇನ್ನುಳಿದ ಅಪಾರ ವಾನರ ಸಂಖ್ಯೆಯನ್ನು ಲೆಕ್ಕವಿಡುವಷ್ಟು ನಾನು ಸಮರ್ಥನಲ್ಲ. ಇನ್ನು ಆ ರಾಮ ಲಕ್ಷ್ಮಣರ ಬಗ್ಗೆ ಹೇಳುವುದಾದರೆ, ಚಿಂತಿಸಬೇಡಿ, ಅದನ್ನು ಹೇಳಿಬಿಡಿ. ಆ ರಾಮನ ಪರಾಕ್ರಮಕ್ಕೆ ಸಾಟಿಯಾಗುವವರು ಈ ಭೂಮಂಡಲದಲ್ಲಿ ಯಾರೂ ಇಲ್ಲ. ಮಹಾಭಯಂಕರಾದ ವಿರಾಧ, ಕಬಂಧ ಅವನಿಂದಲೇ ಹತರಾದದ್ದು. ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ಸಂಹರಿಸಿದ್ದು ನಿಮಗೆ ಗೊತ್ತಿಲ್ಲವೇ ಪ್ರಭು? ಅದೆಲ್ಲ ಹಳೆಯ ವಿಷಯ. ಲಕ್ಷ್ಮಣನ ಬಗ್ಗೆ ಹೇಳಿ. ಲಕ್ಷ್ಮಣ ರಾಮನಷ್ಟೇ ವೀರ, ಅವನಷ್ಟೇ ಧರ್ಮಾತ್ಮ. ರಣರಂಗದಲ್ಲಿ ಆ ಲಕ್ಷ್ಮಣನನ್ನು ಎದುರಿಸಿ ನಿಲ್ಲುವುದು ಬಹಳ ಕಷ್ಟ ಪ್ರಭು. ಸಾಕು, ಸಾಕಷ್ಟು ವಿಷಯ ತಿಳಿದಂತಾಯಿತು. ನೀವು ಅವರ ಶೌರ್ಯ ಸಾಹಸಗಳನ್ನು ಎಷ್ಟೇ ಬಣ್ಣಿಸಿದರೂ ನಾನು ಯಾವುದರಲ್ಲೂ ಅವರಿಗಿಂತ ಕಡಿಮೆ ಇಲ್ಲ ಎಂದೆನಿಸುತ್ತಿದೆ. ಏ ದಶಕಂಠ ರಾವಣನು ತ್ರಿಮೂರ್ತಿಗಳೇ ಎದುರಿಗೆ ಬಂದರೂ ಹಿಂಜರಿಯುವುದಿಲ್ಲ, ಹೆದರುವುದಿಲ್ಲ, ಹೆದರಿ ಹಿಂದೆ ನಡೆಯುವುದಿಲ್ಲ. ಯುದ್ಧಕ್ಕೆ ಸಿದ್ಧತೆಗಳಾಗಲಿ. ಆ ರಾಮನ ಸೈನ್ಯದ ಆಕ್ರಮಣವನ್ನು ತಡೆಯಲು ಸನ್ನದ್ಧರಾಗಿ. ಪ್ರಭು ರಾಮಚಂದ್ರ, ನನ್ನನ್ನು ಈ ಕೂಡಲೇ ಬಂದು ಕಾಣುವಂತೆ ಹೇಳಿ ಕಳುಹಿಸಿದ್ರಂತೆ. ಹೇಳಿ ಪ್ರಭು, ನನ್ನಿಂದೇನಾಗಬೇಕು? ಹೌದು ಅಂಗದ, ಈ ಯುದ್ಧಾರಂಭಕ್ಕೆ ಮೊದಲು ನಿನ್ನಿಂದ ಒಂದು ಬಹಳ ಮುಖ್ಯವಾದ ಕಾರ್ಯವಾಗಬೇಕಾಗಿದೆ. ಅಪ್ಪಣೆ ಮಾಡಿ ಪ್ರಭು. ಕುಮಾರ ಅಂಗದ, ನೀನು ಈಗಲೇ ಲಂಕೆಯ ಪ್ರಾಕಾರವನ್ನು ದಾಟಿ ಹೋಗಿ
ರಾಕ್ಷಸ ರಾಜ ರಾವಣನಿಗೆ ಈ ನನ್ನ ಸಂದೇಶವನ್ನು ತಿಳಿಸು. ಖಂಡಿತ ತಿಳಿಸುತ್ತೇನೆ. ಹೇಳು ರಾಮಚಂದ್ರ. ನಿನ್ನ ತೇಜಸ್ಸನ್ನು ಕಳೆದುಕೊಂಡು, ಐಶ್ವರ್ಯ ವೈಭವಗಳನ್ನು ಕಳೆದುಕೊಂಡು ಮರಣಕ್ಕೆ ಹಾತೊರೆಯುತ್ತಿರುವ ಎಲವೋ ರಾಕ್ಷಸ ರಾಜ ರಾವಣ, ನೀನು ದೇವತೆಗಳಿಗೆ, ಸಾತ್ವಿಕರಿಗೆ, ಋಷಿಗಳಿಗೆ, ಯಕ್ಷ ಗಂಧರ್ವರಿಗೆ, ಅಪ್ಸರೆಯರಿಗೆ ಹಲವು ಅಪರಾಧಗಳನ್ನು ಮಾಡಿರುವೆ. ಆ ಪಾಪದ ದುಷ್ಟ ಫಲಗಳನ್ನು ಅನುಭವಿಸುವ ಸಮಯ ಈಗ ಬಂದಿದೆ. ಬ್ರಹ್ಮದೇವನ ವರದಿಂದ ನೀನು ಪಡೆದಿರುವ ಅಹಂಕಾರಗಳು, ದರ್ಪ ಇಷ್ಟರಲ್ಲಿ ಅಡಗಿ ಹೋಗುತ್ತದೆ. ಆದ್ದರಿಂದ ವಿವೇಕಿಯಾಗಿ ನೀನು ಶರಣಾಗು. ಅವನು ಶರಣಾಗುವುದಿಲ್ಲವೆಂದರೆ ಏನು ಹೇಳಲಿ ಪ್ರಭು? ಎಲ್ಲವೋ ರಾವಣ, ನಾನು ಅಪರಾಧಿಗಳಿಗೆ ಶಿಕ್ಷೆ ಕೊಡುವ ಅಧಿಕಾರವನ್ನು ಹೊಂದಿದ್ದೇನೆ. ನನ್ನ ಸೀತೆಯನ್ನು ಅಪಹರಿಸಿ ನೀನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಕೊಡಲು ನಾನು ಲಂಕಾ ದ್ವಾರದಲ್ಲಿ ನಿಂತಿದ್ದೇನೆ. ನೀನು ನನ್ನೊಂದಿಗೆ ಯುದ್ಧ ಮಾಡಿ ಗತಪ್ರಾಣನಾಗುತ್ತೀಯ. ಕೆಲವೋ ದುಷ್ಟ ರಾಕ್ಷಸ, ನಿನ್ನ ಯಾವ ಬಲ ಪರಾಕ್ರಮಗಳನ್ನು ಪ್ರಯೋಗಿಸಿ ನನ್ನ ಸೀತೆಯನ್ನು ಅಪಹರಿಸಿದೆಯೋ ಆ ಬಲ ಪರಾಕ್ರಮಗಳನ್ನು ಈ ಯುದ್ಧದಲ್ಲಿ ತೋರಿಸು. ಇಷ್ಟು ಹೇಳಿದರೆ ಸಾಕೆ ರಾಮಚಂದ್ರ. ಇನ್ನೊಂದು ವಿಚಾರವಿದೆ ಅಂಗದ. ರಾಕ್ಷಸ ಶ್ರೇಷ್ಠನಾದ ಧರ್ಮಾತ್ಮ ವಿಭೀಷಣ ನಮ್ಮೊಡನಿದ್ದಾನೆ. ನಿಷ್ಕಂಟಕವಾದ ಲಂಕೆಯ ರಾಜ್ಯಲಕ್ಷ್ಮಿಯನ್ನು ಅವನು ಪಡೆದುಕೊಳ್ಳುತ್ತಾನೆ. ಪಾಪಿಷ್ಟನು, ಅಧರ್ಮಿಯೂ ಆದ ನೀನು ಇನ್ನು ಮುಂದೆ ಕ್ಷಣಕಾಲವಾದರೂ ಈ ರಾಜ್ಯವನ್ನು ಉಪಭೋಗಿಸಲಾರೆ. ನೆನಪಿರಲಿ, ನೀನು ಪಕ್ಷಿ ರೂಪ ತಾಳಿ ಹಾರಿ ಹೋದರೂ ನನ್ನ ಬಾಣಗಳಿಂದ ತಪ್ಪಿಸಿಕೊಳ್ಳಲಾರೆ. ಆಗಲಿ ಪ್ರಭು, ಇದೆಲ್ಲವನ್ನೂ ತಿಳಿಸುತ್ತೇನೆ. ಅಂಗದ, ಕೊನೆಯದಾಗಿ ಆ ರಾವಣನಿಗೆ ಈ ಮಾತನ್ನು ತಿಳಿಸು. ಆಗಲಿ ರಾಮಚಂದ್ರ. ಸರಿಯಾಗಿ ಕೇಳಿಸ್ಕೋ ರಾವಣ. ಪರಲೋಕ ಪ್ರಾಪ್ತಿಗೆ ಸಾಧಕವಾದ ನಿನ್ನ ಅಂತ್ಯ ಸಂಸ್ಕಾರವನ್ನು ಈಗಲೇ ಮುಗಿಸಿಕೊ. ಲಂಕೆಯನ್ನು, ಅದರ ವೈಭವವನ್ನು ಕಡೆಯ ಸಲ ಕಣ್ತುಂಬ ನೋಡಿಕೊಂಡು ಬಿಡು. ಏಕೆಂದರೆ ನಿನ್ನ ಪ್ರಾಣ ಈಗ ನನ್ನ ಅಧೀನದಲ್ಲಿದೆ. ನಿನ್ನನ್ನು, ಲಂಕೆಯನ್ನು, ಅದರ ವೈಭವವನ್ನು ನಾನೇ ನಾಶ ಮಾಡುತ್ತೇನೆ. ಪ್ರಭು, ನೀನು ಹೇಳಿದ ಎಲ್ಲಾ ಮಾತುಗಳನ್ನು ಯಥಾವತ್ತಾಗಿ ಆ ರಾವಣನಿಗೆ ಹೇಳುತ್ತೇನೆ. ಅಪ್ಪಣೆ ಮಾಡು ಪ್ರಭು. ರಾವಣೇಶ್ವರ, ಇದೇನಿದು? ಆ ಸುಗ್ರೀವನಂತೆ ಮತ್ತೊಂದು ಕಪಿ ಬಂದಿದೆಯಲ್ಲ. ಏ ಕಪಿ, ಯಾರು ನೀನು? ಎಲ್ಲಿಗೇಕೆ ಬಂದೆ? ನನ್ನ ಅಪ್ಪಣೆ ಇಲ್ಲದೆ ನನ್ನ ಅರಮನೆಗೆ ಏಕೆ ಬಂದೆ? ಏ ರಾವಣ, ನಮ್ಮ ವಾನರ ಶ್ರೇಷ್ಠ ಹನುಮಂತ ಇಲ್ಲಿಗೆ ಬಂದಾಗ ಯಾರ ಅಪ್ಪಣೆಯನ್ನು ಪಡೆಯಲಿಲ್ಲ. ನಮ್ಮ ವಾನರ ರಾಜ ಸುಗ್ರೀವ ಈ ಅರಮನೆಗೆ ಬಂದಾಗ ಯಾರ ಅಪ್ಪಣೆಗೂ ಕಾಯಲಿಲ್ಲ. ಈಗ ನಾನು ಯಾರ ಅನುಮತಿಗೂ ಲೆಕ್ಕಿಸದೆ ಇಲ್ಲಿಗೆ ಬಂದಿದ್ದೇನೆ. ನೀನು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಕಾಪಿಯೇ, ನಿನ್ನ ಒಣ ಹೆಮ್ಮೆಯನ್ನು ಸಾಕು ಮಾಡು. ಮೊದಲು ನೀನು ಯಾರೆಂದು ಹೇಳು. ಹೇಳುತ್ತೇನೆ ರಾವಣ, ಖಂಡಿತ ಹೇಳುತ್ತೇನೆ.
ಅತಿ ಕಠಿಣವಾದ ಕಾರ್ಯವನ್ನ ಅತಿ ಸುಲಭವಾಗಿ ಸಾಧಿಸಬಲ್ಲ ಕೌಸಲ ರಾಜ ಶ್ರೀರಾಮನ ದೂತ ನಾನು. ವಾನರ ಶ್ರೇಷ್ಠ ವಾಲಿಯ ಪುತ್ರ ಅಂಗದ. ಶ್ರೀರಾಮನು ನಿನಗೆ ಸಂದೇಶವನ್ನು ಕಳುಹಿಸಿದ್ದಾನೆ. ಓಹೋ, ಸಂದೇಶವನ್ನು ತಂದಿರುವ ದೂತನು ನೀನು? ಆ ಸಂದೇಶವೇನೆಂದು ಹೇಳಿ ಬೇಗನೆ ತೊಲಗೋ. ಹೇಳುತ್ತೇನೆ. ಗೆಲವೋ ರಾವಣ, ನಾನು ಅಪರಾಧಿಗಳಿಗೆ ಶಿಕ್ಷೆ ಕೊಡುವ ಅಧಿಕಾರವನ್ನು ಹೊಂದಿದ್ದೇನೆ. ನನ್ನ ಸೀತೆಯನ್ನು ಅಪಹರಿಸಿ ನೀನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಕೊಡಲು ನಾನು ಲಂಕಾ ದ್ವಾರದಲ್ಲಿ ನಿಂತಿದ್ದೇನೆ. ನೀನು ನನ್ನೊಂದಿಗೆ ಯುದ್ಧ ಮಾಡಿ ಗತಪ್ರಾಣನಾಗುತ್ತೀಯ. ಗೆಲವೋ ದುಷ್ಟ ರಾಕ್ಷಸ, ನಿನ್ನ ಯಾವ ಬಲ ಪರಾಕ್ರಮಗಳನ್ನು ಪ್ರಯೋಗಿಸಿ ನನ್ನ ಸೀತೆಯನ್ನು ಅಪಹರಿಸಿದೆಯೋ ಆ ಬಲ ಪರಾಕ್ರಮಗಳನ್ನು ಈ ಯುದ್ಧದಲ್ಲಿ ತೋರಿಸಿ. ರಾಕ್ಷಸ ಶ್ರೇಷ್ಠನಾದ ಧರ್ಮಾತ್ಮ ವಿಭೀಷಣ ನಮ್ಮೊಡನಿದ್ದಾನೆ. ನಿಷ್ಕಂಟಕವಾದ ಲಂಕೆಯ ರಾಜ್ಯಲಕ್ಷ್ಮಿಯನ್ನು ಅವನು ಪಡೆದುಕೊಳ್ಳುತ್ತಾನೆ. ಪಾಪಿಷ್ಟನು ಅಧರ್ಮಿಯೂ ಆದ ನೀನು ಇನ್ನು ಮುಂದೆ ಕ್ಷಣಕಾಲವಾದರೂ ಈ ರಾಜ್ಯವನ್ನು ಉಪಭೋಗಿಸಲಾರೆ. ನೆನಪಿರಲಿ, ನೀನು ಪಕ್ಷಿ ರೂಪ ತಾಳಿ ಹಾರಿ ಹೋದರೂ ನನ್ನ ಬಾಣಗಳಿಂದ ತಪ್ಪಿಸಿಕೊಳ್ಳಲಾರೆ. ಸರಿಯಾಗಿ ಕೇಳಿಸ್ಕೋ ರಾವಣ, ಪರಲೋಕ ಪ್ರಾಪ್ತಿಗೆ ಸಾಧಕವಾದ ನಿನ್ನ ಅಂತ್ಯ ಸಂಸ್ಕಾರವನ್ನು ಈಗಲೇ ಮುಗಿಸಿಕೊ. ಲಂಕೆಯನ್ನು, ಅದರ ವೈಭವವನ್ನು ಕಡೆಯ ಸಲ ಕಣ್ತುಂಬ ನೋಡಿಕೊಂಡು ಬಿಡು. ಏಕೆಂದರೆ ನಿನ್ನ ಪ್ರಾಣ ಈಗ ನನ್ನ ಅಧೀನದಲ್ಲಿದೆ. ನಿನ್ನನ್ನು, ಲಂಕೆಯನ್ನು, ಅದರ ವೈಭವವನ್ನು ನಾನೇ ನಾಶ ಮಾಡುತ್ತೇನೆ. ಎಲ್ಲವೋ ರಾವಣ, ಶ್ರೀರಾಮನ ಸಂದೇಶವನ್ನು ಕೇಳಿದೆಯಲ್ಲ. ಈಗ ನಿನ್ನ ಉತ್ತರವೇನೆಂದು ಸರಿಯಾಗಿ ಯೋಚಿಸಿ ಹೇಳು. ಅಲ್ಲಿಯವರೆಗೂ ನಾನು ಸ್ವಲ್ಪ ಕಾಯುತ್ತೇನೆ. ರಾಮಚಂದ್ರ, ಯುವರಾಜ ಅಂಗದನನ್ನು ಸಂದೇಶದೊಂದಿಗೆ ರಾವಣನ ಬಳಿಗೆ ಕಳಿಸಿರುವುದೇನೋ ಸರಿ. ಆದರೆ ನನಗೆ ಒಂದು ಚಿಂತೆ ಕಾಡುತ್ತಿದೆ. ಅದೇನೆಂದು ಹೇಳು ವಿಭೀಷಣ. ನಿಮ್ಮಲ್ಲಿ ಯಾರಿಗೆ ಏನೇ ಚಿಂತೆ ಉಂಟಾದರೂ ಅದನ್ನು ಪರಿಹರಿಸುವುದು ನನ್ನ ಕರ್ತವ್ಯ. ಅದೇನೆಂದು ಹೇಳು. ರಾಮಚಂದ್ರ, ಪಾಪ ವಿಭೀಷಣ ಸದಾ ನಮ್ಮೆಲ್ಲರ ಹಿತದೃಷ್ಟಿಯಿಂದಲೇ ಯೋಚಿಸುತ್ತಿರುತ್ತಾನೆ. ಅಂಗದ ಲಂಕೆಗೆ ಹೋಗಿರುವುದೇ ವಿಭೀಷಣ ಚಿಂತೆಗೆ ಕಾರಣವಾಗಿರಬಹುದು. ಹೌದು ಸುಗ್ರೀವ, ಅದೇ ನನ್ನ ಚಿಂತೆಗೆ ಕಾರಣವಾಗಿರುವುದು. ಯುವರಾಜನಾದರೂ ಅಂಗದ ಇನ್ನೂ ಬಾಲಕ, ಚಿಕ್ಕವನು. ಬಲ ಪರಾಕ್ರಮದಲ್ಲಿ ತನ್ನ ತಂದೆ ವಾಲಿಗೆ ಸಮಾನನಾಗಿರಬಹುದು. ಆದರೆ ವಯೋಧರ್ಮಕ್ಕನುಗುಣವಾಗಿ ದುಡುಕಿಂದ ನಡೆದುಕೊಂಡ್ರೆ ಏನು ಗತಿ ಎಂದು ನನಗೆ ಆತಂಕವಾಗುತ್ತಿದೆ. ಅದರಿಂದ ಏನಾಗುತ್ತದೆ ವಿಭೀಷಣ? ಲಕ್ಷ್ಮಣ, ಆ ರಾವಣ ಬಹಳ ಕಠೋರ ಮನಸ್ಸಿನವನು. ದೂತನಿಗೆ ಶಿಕ್ಷೆಯನ್ನು ವಿಧಿಸಬಾರದೆಂಬ ನೀತಿಯನ್ನು ಲೆಕ್ಕಿಸದೆ ನಿರ್ದಯವಾಗಿ ನಡೆದುಕೊಳ್ಳುತ್ತಾನೆ. ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ರಾವಣನ ಕೋಪವನ್ನು ಅಂಗದ ತನ್ನ ದುಡುಕಿನಿಂದ ಕೆರಳಿಸಿ
ಎಲ್ಲಿ ಆಪತ್ತು ತಂದುಕೊಳ್ಳುತ್ತಾನೋ ಎಂದು ಭಯವಾಗುತ್ತಿದೆ. ನಿನ್ನ ಆತಂಕ ಆಲೋಚನೆಗಳು ಸಹಜವಾಗಿಯೇ ಇದೆ ವಿಭೀಷಣ. ಈಗಾಗಲೇ ಅಂಗದನ ಚಿಕ್ಕಪ್ಪನಾದ ಸುಗ್ರೀವನೇ ಅಂತಹ ದುಡುಕಿನ ಕಾರ್ಯವನ್ನು ಮಾಡಿದ್ದಾನೆ. ಹೇಳು ರಾಮಚಂದ್ರ, ನನ್ನ ಗುಣಾವಗುಣಗಳನ್ನು ತಿಳಿಸಿ ಹೇಳುವ ಸರ್ವಾಧಿಕಾರವು ನಿನಗೆ. ಅಂಗದ ನನ್ನ ಮೇಲಿನ ಪ್ರೀತಿಯಿಂದ, ಬಾಲ ಸಹಜವಾದ ಕ್ರೋಧದಿಂದ ರಾವಣ ಕೆರಳುವಂತೆ ವರ್ತಿಸಬಹುದು. ಆದರೂ ಹನುಮಂತ ಲಂಕಾ ದಹನ ಮಾಡಿದ ಮೇಲೂ ಸುರಕ್ಷಿತವಾಗಿ ಹಿಂದಿರುಗಿ ಬಂದಂತೆ ಅಂಗದ ಕುಮಾರನು ಸುರಕ್ಷಿತವಾಗಿ ಹಿಂದಿರುಗಿ ಬರುತ್ತಾನೆ ಎಂಬ ನಂಬಿಕೆ ನನಗಿದೆ. ವಿಭೀಷಣ, ವಾಲಿಪುತ್ರನ ಮೇಲೆ ಸಂದೇಹ ಬೇಡ, ಅವನ ಪರಾಕ್ರಮದ ಬಗ್ಗೆ ಸಂಶಯವೂ ಬೇಡ. ಅಂಗದ ಮಹಾಪರಾಕ್ರಮಶಾಲಿಯಾದ ವಾಲಿಯ ಪುತ್ರನೆಂಬುದು ನೆನಪಿರಲಿ. ರಾವಣನ ಯಾವುದೇ ನಿರ್ಬಂಧವನ್ನು ದಾಟಿ ಅವನು ಸುರಕ್ಷಿತವಾಗಿ ಬಂದೇ ಬರುತ್ತಾನೆ. ನನಗೂ ಆ ನಂಬಿಕೆ ಇದೆ ವಿಭೀಷಣ. ಅಂಗದನ ಮೇಲೆ ಅಂತ ಭರವಸೆ ಇದ್ದಿದ್ದರಿಂದಲೇ ರಾಮಚಂದ್ರ ಅವನನ್ನು ದೂತನನ್ನಾಗಿ ಕಳುಹಿಸುತ್ತೇನೆ ಎಂದಾಗ ನಾನು ಬೇಡವೆನ್ನಲಿಲ್ಲ. ನನಗೆ ಬೇರೆ ದಾರಿ ಇರಲಿಲ್ಲ. ಮೊದಲೇ ಹೋಗಿ ದ್ವಂದ್ವ ಯುದ್ಧವನ್ನು ಮಾಡಿಕೊಂಡು ಬಂದ ಸುಗ್ರೀವನನ್ನು ನಾನು ಮತ್ತೆ ಕಳುಹಿಸುವಂತಿರಲಿಲ್ಲ. ಅವನು ಮತ್ತೆ ಹೋಗಿದ್ದರೆ ರಾವಣ ಅವನ ಮಾತನ್ನು ಕೇಳುತ್ತಿದ್ದಾನೆ. ಜೊತೆಗೆ ಅಂಗದ ಯುವರಾಜನಾಗಿರುವುದರಿಂದ ಅವನು ಹೋಗುವುದು ಸೂಕ್ತವೆಂದೆನಿಸಿತು. ನಿನ್ನ ನಿರ್ಧಾರ ಸರಿಯಾಗಿದೆ ರಾಮಚಂದ್ರ. ಆ ರಾವಣನಿಂದ ಅಂಗದನಿಗೆ ಯಾವ ಅಪಾಯವೂ ಆಗದೆ ಸುರಕ್ಷಿತವಾಗಿ ಹಿಂದಿರುಗಿದರೆ ಅಷ್ಟೇ ಸಾಕು. ಬರುತ್ತಾನೆ ವಿಭೀಷಣ. ಅಂಗದ ಕುಮಾರ ಖಂಡಿತ ಸುರಕ್ಷಿತವಾಗಿ ಹಿಂದಿರುಗಿ ಬರುತ್ತಾನೆ. ಏ ರಾವಣೇಶ್ವರ, ಹೊತ್ತಾಯಿತು. ನಾನು ಬೇಗನೆ ಹೋಗಬೇಕು. ರಾಮನ ಸಂದೇಶಕ್ಕೆ ನಿನ್ನ ಉತ್ತರವೇನೆಂದು ಹೇಳು. ಹೇಳುತ್ತೇನೆ. ರಾಮನ ಸಂದೇಶಕ್ಕೆ ಉತ್ತರ ಹೇಳುತ್ತೇನೆ. ಅದಕ್ಕೆ ಮೊದಲು ನಿನಗೆ ಕೆಲವು ಬುದ್ಧಿವಾದದ ಮಾತುಗಳನ್ನು ಹೇಳಬೇಕಾಗಿದೆ. ನಾನು ನಿನ್ನಿಂದ ಬುದ್ಧಿವಾದ ಕೇಳಬೇಕೆ? ಎಲ್ಲವೋ ಅಂಗದ, ನಿನ್ನ ತಂದೆ ವಾಲಿಯನ್ನು ಕೊಂದವನು ರಾಮ, ಕೊಲ್ಲಿಸಿದವನು ಸುಗ್ರೀವ. ಅವರ ಪರವಾಗಿ ಸಂದೇಶ ತಂದಿರುವೆಯಲ್ಲ, ನಿನಗೆ ಆತ್ಮಾಭಿಮಾನವಿಲ್ಲವೇ? ಆ ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ. ಆ ಪ್ರಸಂಗದ ಬಗ್ಗೆ ಧರ್ಮಗಳ ವಿವರವಾದ ಜಿಜ್ಞಾಸೆ ನಡೆದಾಗಿದೆ. ನನ್ನ ತಂದೆ ಮೃತ್ಯುಶಯ್ಯೆಯಲ್ಲಿದ್ದಾಗಲೇ ರಾಮಚಂದ್ರ ತನ್ನ ಕಾರ್ಯವನ್ನು ಒಪ್ಪುವಂತೆ ನನ್ನ ತಂದೆಗೆ ತಿಳಿಸಿದ್ದಾನೆ. ನನಗೆ ರಾಮಚಂದ್ರ ಮತ್ತು ಸುಗ್ರೀವರಲ್ಲಿ ಯಾವ ದೋಷವೂ ಕಾಣುತ್ತಿಲ್ಲ. ನನ್ನ ಚಿಕ್ಕಪ್ಪ ಸುಗ್ರೀವ ನನ್ನನ್ನು ಯುವರಾಜನನ್ನಾಗಿ ಮಾಡಿ ನನ್ನನ್ನು ಸ್ವಂತ ಪುತ್ರರಂತೆ ಪ್ರೀತಿಯಿಂದ ಕಾಣುತ್ತಿದ್ದಾನೆ. ಆದರೆ ಭಾರ್ಯಾಪಹರಣ ಮಾಡಿದ ನನ್ನ ತಂದೆಗೆ ಆದ ಗತಿ ಸೀತಾಪಹರಣ ಮಾಡಿದ ನಿನಗೂ ಆಗುತ್ತದೆ. ನೀನು ನನ್ನ ಗತಿಯನ್ನು ನಿರ್ಧರಿಸುತ್ತೀಯೋ? ನಾನಲ್ಲ, ನಿನ್ನ ಪಾಪ ಕಾರ್ಯವೇ ನಿನ್ನ ದುರ್ಗತಿಯನ್ನು ಸ್ವಾಗತಿಸುತ್ತಿದೆ. ಮಾನ ಬಂದಂತೆ ಮಾತನಾಡಬೇಡ. ಎಲ್ಲವೋ ದುಷ್ಟ, ನೀನು ಮಾತನಾಡಬೇಡ. ಅರಮನೆಯಿಂದ ಹೊರಬಂದು ನನ್ನೊಡನೆ ಹೋರಾಡು. ಯುದ್ಧಾರಂಭಕ್ಕೆ ಮೊದಲೇ ನಿನ್ನ ಆಯಸ್ಸಿಗೆ ಮುಕ್ತಾಯ ಹಾಡುತ್ತೇನೆ. ನಿನ್ನ ಸಂಹಾರವಾದರೆ ಸರ್ವಲೋಕಗಳಿಗೂ ಶುಭವಾಗುತ್ತದೆ. ಈಗಲಾದರೂ ವಿವೇಕಿಯಾಗಿ ಶ್ರೀರಾಮನಿಗೆ ಶರಣಾಗಿ ಸೀತಾಮಾತೆಯನ್ನು ತಂದೊಪ್ಪಿಸು. ಇಲ್ಲವಾದರೆ ನಿನ್ನ ಅವಸಾನ ಖಂಡಿತ. ಈ ನಿನ್ನ ಸಕಲ ಐಶ್ವರ್ಯವೆಲ್ಲ ವಿಭೀಷಣನ ಪಾಲಾಗುತ್ತದೆ. ಇದೇ ಶ್ರೀರಾಮನ ಸಂದೇಶ. ದುರ್ಬುದ್ಧಿಯ ಈ ಕಪಿಯನ್ನು ಈಗಲೇ ಹಿಡಿದು ಬಡಿದು ಕೊಂದು ಹಾಕಿ.
ಗ್ರಹಣ ಹಿಡಿದು ರವಿಯ ಮೂಕವಾಗಿಯ ಕವಿಯ ಗ್ರಹಣ ಹಿಡಿದಿಯ ರವಿಯ ಹಾಗೆ ಮೂಕವಾಗಿಯ ಕವಿಯ ಹಾಗೆ ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದಿಹೇನು ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದಿಹೇನು ಜಿಂಕೆಯ ಕಣ್ಣುಗಳಂತೆ ಸುಂದರವಾದ ಕಣ್ಣುಗಳನ್ನುಳ್ಳ ನನ್ನ ಸೀತೆ ಎಷ್ಟು ಸಂಕಟ ಪಡುತ್ತಿರುವಳು. ಆ ದುಷ್ಟ ರಾಕ್ಷಸಿಯರಿಂದ ಎಷ್ಟು ನೋವು ಅನುಭವಿಸುತ್ತಿರುತ್ತಾಳೋ. ನನ್ನನ್ನು ನೆನೆದು ಅವಳು ಒಂಟಿಯಾಗಿ ಪರಿತಪಿಸುತ್ತಿರುತ್ತಾಳೆ. ಸದಾ ದುಃಖ ಪೀಡಿತಳಾಗಿ ನೆಲದ ಮೇಲೆ ಎಷ್ಟು ಕೃಶಳಾಗಿರುತ್ತಾಳೋ ಏನೋ ಸೀತೆ. ಅಯ್ಯೋ ಅಯ್ಯೋ. ಕ್ಷಣ ಕ್ಷಣವೂ ಯುಗವಾದ ಹಾಗೆ ಉಸಿರ ಉಸಿರೇ ನಿಂತ ಹಾಗೆ ಕ್ಷಣ ಕ್ಷಣವೂ ಯುಗವಾದ ಹಾಗೆ ಉಸಿರ ಉಸಿರೇ ನಿಂತ ಹಾಗೆ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿ ನಾನು ಬದುಕಿರುವೆನು ಇನ್ನೂ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿ ನಾನು ಬದುಕಿರುವೆನು ಇನ್ನೂ ನಿಮಗಾಗಿ ನಾನು ಬದುಕಿರುವೆನು ಅಯ್ಯೋ, ನನ್ನ ಸ್ವಾಮಿ ನನ್ನ ವಿಯೋಗದಿಂದ ಎಷ್ಟು ದುಃಖಿಸುತ್ತಿದ್ದಾರೋ ಏನೋ. ನನ್ನನ್ನು ಈ ದುಷ್ಟ ರಾಕ್ಷಸರಿಂದ ಬಿಡಿಸಲು ಎಷ್ಟು ಕಷ್ಟಪಡುತ್ತಿದ್ದಾರೋ ಏನೋ. ನನ್ನ ಕಾರಣದಿಂದಲೇ ನನ್ನ ಸ್ವಾಮಿಗೆ ಅಪರಿಮಿತವಾದ ದುಃಖ ಪ್ರಾಪ್ತವಾಯಿತಲ್ಲ. ನನ್ನಂತ ನತದೃಷ್ಟೆ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ರಾಮಚಂದ್ರ, ಪ್ರಭು ಸುಗ್ರೀವ ಮತ್ತು ಎಲ್ಲರಿಗೂ ನನ್ನ ಪ್ರಣಾಮಗಳು. ಅಂಗದ, ನೀನು ಲಂಕೆಗೆ ಹೋಗಿ ಸುರಕ್ಷಿತವಾಗಿ ಹಿಂದಿರುಗಿ ಬಂದದ್ದನ್ನು ಕಂಡು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ.
ಕುತಂತ್ರಿಯು ಕೋಪಿಷ್ಠನೂ ಆದ ರಾವಣನಿಂದ ನಿನಗೆ ಅಪಾಯ ಸಂಭವಿಸುವುದೋ ಎಂದು ವಿಭೀಷಣ ಆತಂಕಗೊಂಡಿದ್ದ. ನಿನಗೆ ಆ ರಾವಣನಿಂದ ಯಾವ ತೊಂದರೆಯೂ ಉಂಟಾಗಲಿಲ್ಲವಷ್ಟೇ. ರಾಮಚಂದ್ರ, ನೀನು ಹೇಳಿದ ಸಂದೇಶಗಳನ್ನೆಲ್ಲ ಯಥಾವತ್ತಾಗಿ ಆ ರಾವಣನಿಗೆ ಹೇಳಿದೆ. ಉದ್ದಟತನ ತೋರಿದರೆ ಪ್ರಾಣ ಸಹಿತ ಉಳಿಯುವುದಿಲ್ಲವೆಂದು ಹೇಳಿದೆ. ಅದಕ್ಕೆ ಅವನು ಕೆರಳಿ ಲಘುವಾಗಿ ಮಾತನಾಡಿದ. ನನ್ನನ್ನು ಹಿಡಿದು ಕೊಲ್ಲುವಂತೆ ರಾಕ್ಷಸರಿಗೆ ಆಜ್ಞಾಪಿಸಿದ. ಏನು? ದೂತನನ್ನು ಕೊಲ್ಲುವಷ್ಟು ನೀಚನೇ ಆ ರಾವಣ? ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ಮೂರ್ಖ. ಇದರಲ್ಲಿ ಸಂದೇಹವೇ ಇಲ್ಲ ಲಕ್ಷ್ಮಣ. ರಾವಣ ನನ್ನ ಸಹೋದರ. ಅವನ ಗುಣಾವಗುಣಗಳು ನನಗಿಂತ ಚೆನ್ನಾಗಿ ಬೇರೆ ಯಾರಿಗೆ ತಾನೇ ಗೊತ್ತಿರುವುದಕ್ಕೆ ಸಾಧ್ಯ? ಅವನು ತನ್ನ ಕಾರ್ಯ ಸಾಧನೆಗಾಗಿ ನ್ಯಾಯ, ನೀತಿ, ಧರ್ಮ ಯಾವುದನ್ನೂ ಲೆಕ್ಕಿಸುವುದಿಲ್ಲ. ಅವನಿಗೆ ತನ್ನ ಸ್ವಾರ್ಥವೇ ಪ್ರಧಾನ. ಅಂಗದ, ನೀನು ಶ್ರೀರಾಮನ ಸಂದೇಶವನ್ನು ಸಂಪೂರ್ಣವಾಗಿ ತಿಳಿಸಿದೆಯಾ? ಒಂದಿಷ್ಟೂ ಬಿಡದೆ ವಿವರವಾಗಿ ಹೇಳಿದ್ದೇನೆ ಚಿಕ್ಕಪ್ಪ. ಅದನ್ನೆಲ್ಲ ಕೇಳಿದ ಮೇಲೇನೆ ಅವನು ಆಕ್ರೋಶಗೊಂಡು ನನ್ನನ್ನು ಕೊಲ್ಲಲು ಆಜ್ಞಾಪಿಸಿದ್ದು. ಅಂಗದ, ನೀನು ಅಲ್ಲಿಂದ ಹೇಗೆ ಪಾರಾಗಿ ಬಂದೆ? ರಾಮಚಂದ್ರ, ದೂತನನ್ನು ಕೊಲ್ಲಲು ಮುಂದಾದಾಗ ಅವನ ದುಷ್ಟತನವನ್ನು ಕಂಡು ನನಗೂ ಕೋಪ ಬಂತು. ಅದೇ ರಾವಣನ ದೂತರನ್ನು ನೀನು ಕ್ಷಮಿಸಿ ಬಿಟ್ಟು ಕಳಿಸಿದ್ದು ನನ್ನ ನೆನಪಿಗೆ ಬಂತು. ದುರ್ಗುಣಗಳೇ ತುಂಬಿರುವ ಅವನಲ್ಲಿ ಅಂಥ ಒಳ್ಳೆಯ ಗುಣಗಳು ಇರಲು ಸಾಧ್ಯವೇ? ಹನುಮಂತ ಲಂಕಾದಹನದಿಂದ ಅವಾಂತರ ಮಾಡಿ ಬಂದದ್ದು ನೆನಪಾಗಿ ನಾನು ಅವನಿಗೆ ಸಾಕಷ್ಟು ಹಾನಿ ಮಾಡಿ ಅವನ ರಾಕ್ಷಸ ಭಟರನ್ನು ಬಡಿದುರುಳಿಸಿ ತಪ್ಪಿಸಿಕೊಂಡು ಬಂದೆ. ಬಲೆ ಅಂಗದ, ಒಳ್ಳೆಯ ಕೆಲಸವನ್ನೇ ಮಾಡಿದೆ. ವಾನರ ವೀರರ ಬಲವೆಷ್ಟೆಂಬುದನ್ನು ನನ್ನಂತೆ ಹನುಮಂತನಂತೆ ಆ ದುಷ್ಟ ರಾವಣನಿಗೆ ತೋರಿಸಿ ಬಂದೆ. ರಾಮಚಂದ್ರ, ಶತ್ರುವಿಗೆ ಸಂದೇಶ ಕಳುಹಿಸುವ ರಾಜನೀತಿಯು ಮುಗಿದಂತಾಯಿತು. ಯುದ್ಧಾರಂಭಕ್ಕೆ ಮುನ್ನ ಬೇರೆ ಯಾವುದಾದ್ರೂ ಕಾರ್ಯವಿದೆಯೇ? ಇಲ್ಲ ಸುಗ್ರೀವ, ಇನ್ನು ಯಾವ ಕಾರ್ಯವೂ ಉಳಿದಿಲ್ಲ. ರಾವಣನ ವರ್ತನೆಯಿಂದ ಅವನಿಗೆ ಸಂಧಾನವೇ ಬೇಕಿಲ್ಲವೆಂದು ಸ್ಪಷ್ಟವಾಯಿತು. ತಾನಾಗಿ ಸೀತೆಯನ್ನು ತಂದೊಪ್ಪಿಸುವುದಿಲ್ಲವೆಂದು ಖಚಿತವಾಯಿತು. ಇನ್ನು ಆ ರಾವಣ ಉಳಿಯಬಾರದು. ನನ್ನ ಸೀತೆಯ ದುಃಖ ಬೇಗನೆ ಕೊನೆಯಾಗಬೇಕು. ನಮ್ಮ ವಾನರ ಸೈನ್ಯ ಲಂಕೆಯ ಕೋಟೆಯನ್ನು ಮುತ್ತಲಿ, ಮಹಾದ್ವಾರವನ್ನು ಭಗ್ನಗೊಳಿಸಲಿ, ರಾಕ್ಷಸರನ್ನು ಮರ್ದಿಸಲಿ. ಜೈ ಶ್ರೀರಾಮ್! 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 ಎಲೈ ರಾಕ್ಷಸ ವೀರರೇ, ನಿಮಗೆ ಅಪಾರವಾದ ಶಕ್ತಿ ಸಾಮರ್ಥ್ಯಗಳಿದೆ. ತ್ರಿಲೋಕಗಳನ್ನೇ ಗೆಲ್ಲಬಲ್ಲ ಶಕ್ತಿ ಇದೆ. ದೇವತೆಗಳನ್ನೇ ಬಗ್ಗು ಬಡಿದಿರುವ ನಿಮಗೆ ಏ ನರವಾನರ ಸೈನ್ಯ ಯಾವ ಲೆಕ್ಕ? ಅಪಾರ ಜಲಸಾಗರವನ್ನು ದಾಟಿ ಬಂದಿರುವ ಉದ್ದಟ ವಾನರರಲ್ಲಿ ಯಾವೊಂದು ಪಿಳ್ಳೆಯು ಜೀವಂತವಾಗಿ ಈ ಲಂಕೆಯಿಂದ ಹೋಗಬಾರದು. ಮುನ್ನುಗ್ಗಿ ವಾನರರನ್ನು ಬಗ್ಗು ಬಡಿಯಿರಿ. ರಾಮ ಲಕ್ಷ್ಮಣರ ಗರ್ವ ಮುರಿದು ಏ ಲಂಕೇಶ್ವರನ ಹೆಸರನ್ನು ಬೆಳಗಿಸಿ ಮುನ್ನುಗ್ಗಿ ಹೋರಾಡಿ. ಪ್ರಿಯ ಮಿತ್ರ ಬಾಂಧವರೇ, ವಾನರ ವೀರರೇ, ಅಧರ್ಮ ಅನ್ಯಾಯದ ವಿರುದ್ಧ ಹೋರಾಡಲು ನನ್ನೊಂದಿಗೆ ಕೈ ಜೋಡಿಸಿ ಸನ್ನದ್ಧರಾಗಿರುವ ನಿಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಮಿತ್ರರೇ, ಈ ಕ್ಷಣದಿಂದಲೇ ಆರಂಭವಾಗಲಿ ದುಷ್ಟ ಶಿಕ್ಷದ ಪವಿತ್ರ ಕಾರ್ಯಕ್ಕೆ ನಿಮ್ಮ ಸರ್ವಶಕ್ತಿ ಪರಾಕ್ರಮಗಳನ್ನು ವಿನಿಯೋಗಿಸಿ. ಅಧರ್ಮಿಯೂ ಅನೀತಿವಂತನೂ ಆದ ರಾವಣನಿಂದ ಈ ಲಂಕೆ ಮುಕ್ತವಾಗಲಿ. ಧರ್ಮಯುದ್ಧ ಆರಂಭವಾಗಲಿ. ಜೈ ಶ್ರೀರಾಮ್! 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 ಜೈ ಶ್ರೀರಾಮ್!
ರಾಕ್ಷಸರನ್ನು ಹೊಡೆದುಕೊಂಡು ಹೋಗಿ. प्रभु
ಅಮಾತ್ಯರೇ, ಇದುವರೆವಿಗೂ ಲಂಕೆಯಲ್ಲಿ ಬೀಡು ಬಿಟ್ಟಿದ್ದ ವಾನರ ಸೈನ್ಯ ಈಗ ಲಂಕೆಯ ಬಲಾಢ್ಯ ಕೋಟೆಯ ದ್ವಾರವನ್ನು ಗೋಡೆಯನ್ನು ಪುಡಿ ಪುಡಿ ಮಾಡಿ ಒಳಗೆ ನುಗ್ಗುತ್ತಿದ್ದಾರೆ. ನಮ್ಮ ದ್ವಾರಪಾಲಕರೆಲ್ಲ ಹತರಾಗುತ್ತಿದ್ದಾರೆ. ನಾನು ನಿಕೃಷ್ಟವೆಂದು ತಿಳಿದಿದ್ದ ವಾನರರು ಇಷ್ಟೊಂದು ಬಲಾಢ್ಯರೆಂದು ನನಗೆ ತಿಳಿಯುತ್ತಿಲ್ಲ. ಪ್ರಹಸ್ತ, ಆ ವಾನರರ ಕುಲ ನಾಶವಾಗಬೇಕು, ಲಂಕೆಯ ರಕ್ಷಣೆಯಾಗಬೇಕು. ಅದಕ್ಕೆ ಏನು ಮಾಡುವುದು ಎಂಬ ನಿರ್ಧಾರವನ್ನು ನಾವು ಮಾಡಬೇಕು. ಪ್ರಭು, ನಾವು ಮೊದಲೇ ಆಲೋಚಿಸಿದಂತೆ ನಮ್ಮ ಕೋಟೆಯ ದ್ವಾರಗಳ ರಕ್ಷಣೆಗೆ ಸಮರ್ಥರಾದ ರಾಕ್ಷಸ ವೀರರನ್ನೇ ನೇಮಿಸಿದ್ದೆವು. ಅವರೂ ತಮ್ಮ ಶಕ್ತಿ ಮೀರಿ ದ್ವಾರಗಳ ರಕ್ಷಣೆಗೆ ಪ್ರಯತ್ನಿಸಿದರು ಪ್ರಭು. ಆದರೆ ಅವರನ್ನೆಲ್ಲ ವಾನರರು ಕೊಂದಿದ್ದಾರೆ, ದ್ವಾರಗಳನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲದೆ ಈ ದಶಕಂಠ ರಾವಣನ ಆತ್ಮಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದ್ದಾರೆ. ನಾನಿದನ್ನು ಸಹಿಸುವುದಿಲ್ಲ. ಆ ವಾನರ ಕುಲವೇ ಸಮುದ್ರದಲ್ಲಿ ಮುಳುಗಿ ಸಾಯಬೇಕು. ಅದಕ್ಕೇನು ಮಾಡುತ್ತೀರಾ ಹೇಳಿ? ಮಹಾಪ್ರಭು, ನೀವು ಚಿಂತಿಸಬೇಡಿ. ನಾವು ಇನ್ನಷ್ಟು ಬಲಿಷ್ಠ ರಾಕ್ಷಸ ಸೈನ್ಯದೊಂದಿಗೆ ಹೋಗಿ ಆ ವಾನರರನ್ನು ಹಿಮ್ಮೆಟ್ಟಿಸುತ್ತೇವೆ. ಅವರ ಆರಂಭದ ಉಬ್ಬರವನ್ನು ಬೇಗನೆ ಅಡಗಿಸುತ್ತೇವೆ. ಹೌದು ಪ್ರಭು, ಆ ವಾನರರು ಅಲ್ಪರೆಂದು ಭಾವಿಸಿದ್ದು ನಮ್ಮದೇ ತಪ್ಪಾಯಿತು. ಇನ್ನು ನಾವು ಸುಮ್ಮನಿರುವಂತಿಲ್ಲ. ನಮ್ಮ ಬಲ ಪ್ರಯೋಗದಿಂದ ಆ ವಾನರರು ಹುಟ್ಟಡಗಿಸಲೇಬೇಕು. ಅತ್ಯಂತ ಪರಾಕ್ರಮಶಾಲಿಗಳಾದ ನಮ್ಮ ರಾಕ್ಷಸ ವೀರರು ಇನ್ನು ಮುಂದೆ ಆ ವಾನರರನ್ನು ಹೊಡೆದಟ್ಟುತ್ತಾರೆ ಪ್ರಭು. ಆಗಲಿ, ನಮ್ಮ ಬಲವನ್ನೆಲ್ಲ ಕ್ರೋಢೀಕರಿಸಿ ಯಕ್ಕಶ್ಚಿತ್ ಕಪಿ ಸೈನ್ಯದೆದುರು ನಮ್ಮ ಸೈನ್ಯ ಸೋಲದಂತೆ ನೋಡಿಕೊಳ್ಳಿ. ಆ ವಾನರ ಸೈನ್ಯದ ಒಂದೇ ಒಂದು ಕಪಿಯು ಈ ಲಂಕೆಯ ನೆಲದ ಮೇಲಿರಬಾರದು. ಹಾಗೆ ನಾನು ರಣರಂಗಕ್ಕೆ ಬರುವಂತ ಪ್ರಸಂಗವನ್ನು ಮಾಡಬೇಡಿ. ಹಾಗೆಯೇ ಆಗಲಿ ಪ್ರಭು. ನೀವೇಕೆ ರಣರಂಗಕ್ಕೆ ಬರಬೇಕು? ನಿಮ್ಮ ಪರವಾಗಿ ನಾವು ಸಮಸ್ತ ರಾಕ್ಷಸ ವೀರರು ಹೋರಾಡುತ್ತೇವೆ. ಬೇಗನೆ ಜಯಗಳಿಸುತ್ತೇವೆ ಪ್ರಭು. ನೀವು ನಿಶ್ಚಿಂತರಾಗಿರಿ. ಆಗಲಿ, ಆ ವಾನರರು ಪಲಾಯನ ಮಾಡಿದರು, ನಮಗೆ ಜಯ ಲಭಿಸಿತು ಎಂಬ ಆನಂದದ ಸುದ್ದಿಯನ್ನು ಬಹು ಬೇಗ ನಿಮ್ಮಿಂದ ಕೇಳಲು ಬಯಸುತ್ತೇನೆ. ಹೊರಡಿ, ಹೋರಾಡಿ. ಭಲೆ ಭಲೆ ಭಲೆ, ನನ್ನ ತಪಸ್ಸು ಫಲಿಸಿತು, ಪ್ರಾರ್ಥನೆ ಫಲಪ್ರದವಾಯಿತು, ನನ್ನ ಕೋರಿಕೆ ಈಡೇರಿತು, ನನಗೆ ಬೇಕಾದ ದಿವ್ಯಾಸ್ತ್ರಗಳನ್ನು ಪಡೆದಾಯಿತು. ಈ ದಿವ್ಯಾಸ್ತ್ರಗಳ ಸಹಾಯದಿಂದ ನನ್ನ ಶತ್ರುಗಳನ್ನು ನಿಗ್ರಹಿಸುತ್ತೇನೆ. ನನ್ನ ಶತ್ರುಗಳು ಎಂಥವರೇ ಆಗಲಿ, ಅವರನ್ನು ಜಯಿಸಿ ವಿಜೃಂಭಿಸುತ್ತೇನೆ. ಎಲ್ಲವೋ ಧೂತ. ಅಪ್ಪಣೆ ಮಹಾಪ್ರಭು. ನಮ್ಮ ಲಂಕೆಯ ಮೇಲೆ ದಾಳಿ ಮಾಡಲು ಬಂದಿರುವ ಆ ರಾಮನ ಸೈನ್ಯವನ್ನು ಧೂಳಿಪಟ ಮಾಡಲು ಈ ದಿವ್ಯಾಸ್ತ್ರಗಳು ಸಾಕಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ ಪ್ರಭು. ಇಂದ್ರನನ್ನೇ ಗೆದ್ದು ಇಂದ್ರಜಿತ್ ಎಂದು ಹೆಸರು ಪಡೆದ ನಿಮಗೂ ನಿಮ್ಮ ಅಸ್ತ್ರಗಳಿಗೂ ಯಾವುದು ತಾನೇ ಅಸಾಧ್ಯ? ನಿನ್ನ ಮಾತು ನಿಜ ದೂತ. ಆದರೆ ಮಹಾವೀರನಾದ ನಾನು ಕೇವಲ ಮಾನವರು ಮತ್ತು ಕಪಿಗಳ ಮೇಲೆ ಯುದ್ಧ ಮಾಡುವುದು ನನ್ನ ಘನತೆಗೆ ತಕ್ಕುದಲ್ಲ ಎಂದು ಯೋಚಿಸುತ್ತಿದ್ದೇನೆ. ನಿಮ್ಮ ಕೈ ಕೆಳಗೆ ಸಾವಿರಾರು ವೀರರಿದ್ದಾರೆ ಪ್ರಭು. ನಮ್ಮ ತಂದೆ ಮಹಾವೀರ ರಾವಣೇಶ್ವರನ ಅಸಂಖ್ಯಾತ ಸೈನಿಕರಲ್ಲಿ ಆ ವಾನರರ ಸೈನ್ಯವನ್ನು ಧ್ವಂಸ ಮಾಡಲು ಒಬ್ಬನೇ ಒಬ್ಬ ವೀರ ಸಾಕಲ್ಲವೇ? ಸಾಕು ಪ್ರಭು, ಸಾಕು. ಅದಕ್ಕೆ ಆ ರಾಮನ ಮತ್ತವನ ಪರಿವಾರವನ್ನೆಲ್ಲ ಸಮುದ್ರದಲ್ಲಿ ಮುಳುಗಿಸುವ ಸಾಮರ್ಥ್ಯ ನನ್ನಲ್ಲಿದ್ದರೂ ನಾನು ಯುದ್ಧಕ್ಕೆ ಹೊರಟಿಲ್ಲ. ಅದಕ್ಕೆ ನನ್ನ ಬಳಿ ಇಂಥ ದಿವ್ಯಾಸ್ತ್ರಗಳಿದ್ದರೂ ಕ್ಷಣ ಮಾತ್ರದಲ್ಲಿ ವಿಜಯ ಸಾಧಿಸಿ ರಾವಣೇಶ್ವರನಿಗೆ ಪರಮಾನಂದ ಉಂಟು ಮಾಡುವ ಶಕ್ತಿ ನನ್ನಲ್ಲಿದ್ದರೂ ನಾನು ಯುದ್ಧಕ್ಕೆ ಹೊರಟಿಲ್ಲ. ಸರಿಯಾಗಿ ಹೇಳಿದ್ರಿ ಪ್ರಭು. ನೀವೇನು, ನಿಮ್ಮ ಘನತೆ ಏನು? ಆದರೆ ಏನು ಆದರೆ ಎಂದು ಏಕೆ ನಿಲ್ಲಿಸಿದೆ? ಪ್ರಭು, ನೀವು ಇಂದ್ರನನ್ನು ಗೆದ್ದವರು, ನಿಮ್ಮ ತಂದೆಯವರು ಪರಮೇಶ್ವರನನ್ನೇ ವಹಿಸಿಕೊಂಡರು. ನಿಮ್ಮ ಸೇನೆಯಲ್ಲಿ ಮಹಾವೀರರಿದ್ದಾರೆ. ಇಷ್ಟಾದರೂ ಆ ರಾಮ ಮತ್ತು ಅವನ ವಾನರ ಸೈನ್ಯ
ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ದಾಟಿ ಬಂದು ಲಂಕೆಯ ಮೇಲೆ ಆಕ್ರಮಣ ಮಾಡಿರುವುದನ್ನು ನೋಡಿದರೆ ಮುಂದೇನು ಹೇಳು. ನನಗೊಂದು ಭಯ ಪ್ರಭು. ಆ ವಾನರ ಸೈನ್ಯವೇನಾದರೂ ಲಂಕೆಗೆ ಬೆಂಕಿ ಇಟ್ಟ ಹನುಮಂತನಂತೆ ಕಾಟ ಕೊಟ್ಟರೇನು ಗತಿ? ಆ ವಾನರ ಸೈನ್ಯವೇನಾದರೂ ಕೋಟೆಯನ್ನು ದಾಟಿ ಒಳ ಬಂದರೆ? ಸಾಕು ಸಾಕು, ನಿಲ್ಲಿಸು. ಮುಂದೆ ಮಾತನಾಡಬೇಡ. ಅಂಥ ಸಂದರ್ಭವೇನಾದರೂ ಬಂದರೆ ಮರುಕ್ಷಣವೇ ನಾನು ರಣರಂಗದಲ್ಲಿರುತ್ತೇನೆ. ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಆ ವಾನರರ ಸೈನ್ಯವನ್ನು ನಿಶ್ಶೇಷಗೊಳಿಸುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಸಂಹರಿಸುತ್ತೇನೆ. ಹೌದು, ನೀನು ಈಗಲೇ ಹೋಗಿ ಆ ವಾನರರು ಏನೇನು ಮಾಡುತ್ತಿದ್ದಾರೆಂದು ಬಂದು ತಿಳಿಸು. ಹಾಗೆ ಆಗಲಿ ಪ್ರಭು. ಪ್ರಿಯ ವಾನರ ವೀರರೇ, ಲಂಕೆಯ ಕೋಟೆಯ ಮೇಲಿನ ದಾಳಿಯಲ್ಲಿ ಯಶಸ್ವಿಯಾದ ನಿಮಗೆಲ್ಲ ನನ್ನ ಅಭಿನಂದನೆಗಳು. ಈ ಆತ್ಮವಿಶ್ವಾಸದ ಜೊತೆಗೆ ನಾವು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡಬೇಕೆಂಬುದನ್ನು ನಾವು ಮರೆಯಬಾರದು. ಮಿತ್ರ ಸುಷೇಣ, ನನ್ನ ಮಾತು ಸರಿಯಲ್ಲವೇ? ಖಂಡಿತ ರಾಮಚಂದ್ರ, ಅದರಲ್ಲಿ ಅನುಮಾನವೇ ಇಲ್ಲ. ಅತಿ ಆತ್ಮವಿಶ್ವಾಸ ಯಾವಾಗಲೂ ಅಪಾಯಕಾರಿ. ನಾವು ಕಿಂಚಿತ್ತು ಮೈಮರೆತರೂ ದೊಡ್ಡ ದೌರ್ಬಲ್ಯವಾಗುತ್ತದೆ. ಅದು ಶತ್ರುಗಳಿಗೆ ಅನುಕೂಲಕರವಾಗುತ್ತದೆ. ನಿನ್ನ ಮಾತು ಉಚಿತವಾಗಿದೆ ಸುಷೇಣ. ಹಿರಿಯನಾದ ನಮ್ಮ ಸುಗ್ರೀವನ ಮಾವನಾದ ನಿನ್ನ ಅನುಭವದ ಮಾತುಗಳು ನಮಗೆ ಅಮೂಲ್ಯ. ಹಾಗೆ ಹಿರಿಯನಾದ ಜಾಂಬವಂತನು ತನ್ನ ಅಭಿಪ್ರಾಯವನ್ನು ತಿಳಿಸಬಹುದು. ರಾಮಚಂದ್ರ ಪ್ರಭು, ನಿನ್ನ ಬಾಣಗಳಷ್ಟೇ ನಿಖರವಾದ ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನಾನು ಹೇಳುವುದೇನಿದೆ? ರಾಜನೀತಿಯಲ್ಲಾಗಲಿ ಯುದ್ಧ ತಂತ್ರದಲ್ಲಾಗಲಿ ನಿನಗೆ ಸಮನಾರು. ಎಷ್ಟೇ ವೀರನಾದರೂ ಅವನು ಯುದ್ಧ ಸಮಯದಲ್ಲಿ ಅತ್ಯಂತ ಎಚ್ಚರದಿಂದಿರಬೇಕೆಂಬ ನಿನ್ನ ಮಾತು ಮತ್ತು ಸುಷೇನನ ಮಾತು ಬಹಳ ಸಮಯೋಚಿತವಾಗಿದೆ. ಸುಗ್ರೀವ, ಏನನ್ನು ಯೋಚಿಸುತ್ತಿರುವೆ? ನಿನ್ನ ಅಭಿಪ್ರಾಯವೇನು?